2024ನೇ ಇಸ್ವಿಯನ್ನ ಯಶಸ್ವಿಯಾಗಿ ಮುಗಿಸಿ 2025ನೇ ಇಸ್ವಿಗೆ ದಾಪುಗಾಲು ಇಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದ ರೀತಿ ನಮ್ಮ ಅಮರಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಏನು 25 ವರ್ಷಗಳಿಂದ ನಮ್ಮ ಅಮರಜ್ಯೋತಿ ಶಾಲೆಯನ್ನು ಬೆಳೆಸಿ ಉಳಿಸಿರ್ತಕ್ಕಂಥ ಪೋಷಕರು, ನಮ್ಮೆಲ್ಲರ ಹಿತೈಷಿಗಳು, ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಒಂದು ಅಮರಜ್ಯೋತಿ ಶಾಲೆ 2025ಕ್ಕೆ 25 ವರ್ಷಗಳನ್ನು ತುಂಬಿ ಮತ್ತೆ 26ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಳಬಾಗಿಲು ತಾಲೂಕಿನಲ್ಲಿ 25 ವರ್ಷಗಳ ಹಿಂದೆ ವಿದ್ಯೆ ನೀಡುವ ನಿಟ್ಟಿನಲ್ಲಿ ಬಹಳಷ್ಟು ಕಡಿಮೆ ವಿದ್ಯಾಸಂಸ್ಥೆಗಳಿದ್ವು. 25 ವರ್ಷಗಳಿಂದ ನಾವು ಕಾಲಿಟ್ಟಾಗ ನಮ್ಮ ಒಂದು ಶಾಲೆಯನ್ನು 25 ವರ್ಷಗಳಿಂದ ನಿರಂತರವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸುಮಾರು 18 ವರ್ಷಗಳಿಗೆ ಕಾಲದಿಂದ ಕೂಡ SSLC ಯಲ್ಲಿ 100ಕ್ಕೆ 100 ಫಲಿತಾಂಶವನ್ನು ನಮ್ಮ ಶಾಲೆ ಕೊಟ್ಟಿದೆ ಅಂತಂದರೆ ನಿಜಕ್ಕೂ ಕೂಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನತೆಗೆ ತಿಳಿಸ್ತಾ ಇದ್ದೇನೆ. 2 ಬಾರಿ 625ಕ್ಕೆ 625 ಅಂಕಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಪಡೆದುಕೊಂಡಿರುವಂಥ ಒಂದು ಕೀರ್ತಿ ಇದೆ. ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ 10ನೇ ತರಗತಿಯಲ್ಲಿ ಮೆಜಾರಿಟಿ ಅಂದರೆ ಡಿಸ್ಟಿಂಕ್ಷನ್ಸ್ ಮತ್ತು ಫಸ್ಟ್ ಕ್ಲಾಸ್ ಮಾತ್ರ ಬಂದಿರ್ತವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸ್ ಅನ್ನೋ ವಿಚಾರನೇ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬೋಧಕ ವರ್ಗದವರು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಏನು ನಮ್ಮಲ್ಲಿ ಉಪಾಧ್ಯಾಯರು, ಉಪನ್ಯಾಸಕರು, ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾವು ಇವತ್ತು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಹಾಗೇನೆ ಮುಂದಿನ ವರ್ಷ 2025ಕ್ಕೆ ನಮ್ಮಲ್ಲಿ ಈಗಾಗಲೇ ಪದವಿ ಪೂರ್ವ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು, ಪದವಿ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು ವಿಭಾಗಗಳು ಇರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಮುಂದೆ ಹಾಗೆಯೇ ಬಿಸ್ನೆಸ್ ಸ್ಟಡೀಸಲ್ಲಿ ಇನ್ನೂ ಹೆಚ್ಚಿನ ಒಂದು ಕೋರ್ಸ್ಗಳನ್ನು ತಗೊಂಡು ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 2025ರಿಂದ ನಮ್ಮಲ್ಲಿ MBA, MCom ಮತ್ತು BCA ಮತ್ತು BBA ಈ ಒಂದು ಕೋರ್ಸ್ಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಜನರಿಗೆ, ಸಾಮಾನ್ಯ ಜನರಿಗೆ ಎಟುಕೋ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಾಗಿದೆ. ಮತ್ತು ಇದರಿಂದ ನಮ್ಮ ತಾಲೂಕಿನ ಜನತೆ ಬರೆಸ್ಕೋಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೂ ಹೊಸ ವರ್ಷಕ್ಕೆ ನಮ್ಮ ಒಂದು
ಸ್ಕೂಲ್ ಮತ್ತು ಕಾಲೇಜಿನ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬೆಳ್ಳಿ ಒಬ್ಬ ಮೋಸ್ಟ್ಲಿ ಮುಂದಿನ ವರ್ಷದ ಇದನ್ನ ಆಚರಣೆಯನ್ನ ನಾವು ಮೋಸ್ಟ್ಲಿ ಜುಲೈ ಆಗಸ್ಟ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ. ಇದನ್ನ ಬಹಳ ಅದ್ದೂರಿಯಿಂದ ಮಾಡಬೇಕು ಅಂತಿದ್ದೀವಿ. ನಮ್ಮ ಹಳೆ ವಿದ್ಯಾರ್ಥಿಗಳನ್ನ, ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ವಕೀಲರಾಗಿ, ಈಗಾಗಲೇ ಇಂಜಿನಿಯರ್ಗಳಾಗಿ ಮತ್ತೆ ಡಾಕ್ಟರ್ಗಳಾಗಿ ಮತ್ತೆ ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಸೇರಿಕೊಂಡು ಅನೇಕ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಹಳೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಮತ್ತೆ ನಮ್ಮಲ್ಲಿ ಪಾಠ ಮಾಡಿರ್ತಕ್ಕಂಥ ಇನ್ನೂ ಅನೇಕರು ಬೇರೆ ಉದ್ಯೋಗಗಳಿಗೆ ಹೋಗಿದ್ದಾರೆ, ಅವ್ರನ್ನೂ ಸೇರಿಸ್ಕೊಂಡು ನಮ್ಮ 25 ವರ್ಷಗಳ ಒಂದು ಇದನ್ನ ಮುಂದಿನ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಒಂದು ಹೊಸ ಬಿಲ್ಡಿಂಗ್ ಮಾಡಿದೀವಿ, ಪ್ರಿ-KG, LKG ಮತ್ತೆ ಇದಕ್ಕೋಸ್ಕರವಾಗಿ ಆ ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮತ್ತು ಸ್ಕೂಲ್ ಡೇ ಅವತ್ತನ್ನ ನಿಗದಿ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತೇವೆ. ಫೈನಲೈಸ್ ಮಾಡಿದ ನಂತರ ತಮಗೆ ತಿಳಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಲೂಕಲ್ಲಿ ಏನು ವಿದ್ಯಾಸಂಸ್ಥೆಗಳಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನಮ್ಮ ಅಮರಜ್ಯೋತಿ ವಿದ್ಯಾಸಂಸ್ಥೆ. ಇಲ್ಲಿ ವಿಶೇಷ ಏನಂದ್ರೆ ಹೇಳಿದ್ರೆ, ಒಂದು ಕಾಲದಲ್ಲಿ ಈ ಸಂಸ್ಥೆಯ ಪೋಷಕನಾಗಿದ್ದೆ ನಾನು. ನಮ್ಮ ಮಕ್ಕಳು ಕೂಡ ಎಲ್ಲರೂ ಕೂಡ ಇಲ್ಲೇ ಓದಿರ್ತಕ್ಕಂಥವ್ರು. ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ನಮ್ಮ ಮಕ್ಕಳು ಅಥವಾ PUC ಕೆಲವರು ಓದಿರ್ತಕ್ಕಂಥದ್ದು. ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ನಾಗರಾಜಣ್ಣವರು ಈ ಸಂಸ್ಥೆ ಅಧ್ಯಕ್ಷರು, ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರು. ಇದರ ಮಧ್ಯೆ ಅವರ ಒಂದು ಆಲೋಚನೆ ಒಳ್ಳೆ ದಿಕ್ಕಿನತ್ತ ಹೋಗಿದ್ದು. ವಕೀಲ ವೃತ್ತಿಯ ಜೊತೆಗೆ ಈ ತಾಲೂಕಲ್ಲಿ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಣವನ್ನು ಮಕ್ಕಳು ಕೊಡಬೇಕು, ಇಲ್ಲಿನ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತಕ್ಕಂತ ಹೇಳಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಅಶೋಕ್ ಅವರು ಒಟ್ಟುಗೂಡಿ ಒಂದು ಸಂಸ್ಥೆಯನ್ನು ಇವತ್ತು ಕಟ್ಟಿ, ನಮ್ಮ ಹಾಗೆ ಇವತ್ತೆಲ್ಲ ಬಹುತೇಕ ಪೋಷಕರು ಖುಷಿ ಪಡುವಂಥ ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಮುಗಿಸಿ ಒಳ್ಳೆ ಒಳ್ಳೆ ಸ್ಥಾನಮಾನಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಈ ಸಂಸ್ಥೆ ಒಂದು ವಿಶೇಷ. ಆಗಲೇ ನಾಗರಾಜನವರು ಹೇಳ್ತಾ ಇದ್ರು, ಫಲಿತಾಂಶಗಳ ಒಂದು ವಿಚಾರಕ್ಕೆ ಬಂದಾಗ ಯಾಕೆ ಒಂದು 100% ರಿಸಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಒಂದು ಗುಣಾತ್ಮಕವಾದಂಥ ಶಿಕ್ಷಕರಿದ್ದಾರೆ, ಒಳ್ಳೆ ಬೋಧನೆ ಮಾಡ್ತಾರೆ, ಮಕ್ಕಳ ಕೈಯಲ್ಲಿ ಒಳ್ಳೆ ಕೃಷಿ ಮಾಡಿಸ್ತಾರೆ, ಓದುವ ಒಂದು ಆಸಕ್ತಿಯನ್ನು ಅವರಲ್ಲಿ ಮೂಡಿಸಿ ಅವರಿಗೆ ಓದುವ ಕಡೆ ಒಂದು ಹೆಚ್ಚಿನ ಆಸಕ್ತಿಯನ್ನು ಬರುವಂತೆ ಅವರಲ್ಲಿ ಒಂದು ಆಸಕ್ತಿಯನ್ನು ತುಂಬಿ ಒಂದು ಒಳ್ಳೆ ಪ್ರತಿಭೆಗಳನ್ನ ಹೊರ ತೆಗಿತಕ್ಕಂಥ ಒಂದು ಕೆಲಸವನ್ನ ನಮ್ಮ ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ. ಒಂದು ನಾನು ಕಂಠಾಘೋಷವಾಗಿ ಹೇಳಬಲ್ಲೆ, ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಕರು ಮತ್ತು ಉಪನ್ಯಾಸಕರು ಈ ಸಂಸ್ಥೆಯಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ಫಲಿತಾಂಶಗಳು ಕೂಡ ಈಗ ಆಚೆ ಬರ್ತಾ ಇದೆ. ಇವತ್ತು ಈ ಸಂಸ್ಥೆ ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ. ಯಾಕೆ ಈ ಒಂದು ಸಂಸ್ಥೆ ಒಂದು ಇಷ್ಟು ಬೃಹತ್ಕಾರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಪೋಷಕರಲ್ಲಿ ಒಂದು ನಂಬಿಕೆ ಇದೆ, ನಮ್ಮ ಮಕ್ಕಳನ್ನ ಆ ಸಂಸ್ಥೆಗೆ ಸೇರಿಸಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಗುಣಾತ್ಮಕವಾದಂಥ ಒಂದು ಶಿಕ್ಷಣ ಸಿಗ್ತದೆ, ಆ ಮಕ್ಕಳನ್ನ ಅಲ್ಲೇ ಸೇರಿಸಬೇಕು ಅಂತ ಹೇಳಿ ಬಹಳ ಆಸಕ್ತಿ ವಹಿಸಿ ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಅವರ ಆಶೋತ್ತರಗಳು ಏನಿದೆ, ಪೋಷಕರ ಆಶೋತ್ತರಗಳು, ಅದಕ್ಕೆ ಸಕಾರಾತ್ಮಕವಾಗಿ ಇವತ್ತು ಮ್ಯಾನೇಜ್ಮೆಂಟ್ ಸ್ಪಂದಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಪೋಷಕನಾಗಿ, ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರಿಗೆ, ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರಿಗೆ
ಇಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕ ವೃಂದದವರಿಗೆ ನಾನು ಹೃದಯಪೂರ್ವಕವಾದಂತ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದಾನಗಳಲ್ಲಿ ಮಹಾದಾನ ವಿದ್ಯಾದಾನ. ಇವತ್ತು ವಿದ್ಯಾದಾನವನ್ನ ಕೊಟ್ಟು ಮಕ್ಕಳಿಗೆ ಆ ಭಗವಂತ ನಿಮಗೆ ಒಳ್ಳೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಒಳ್ಳೆ ಮಕ್ಕಳನ್ನ ಬೆಳೆಸುವಂತ ಶಕ್ತಿ ನಿಮ್ಗೆ ಕೊಳ್ಳಿ. ಈ ಸಂಸ್ಥೆಯಿಂದ ಇನ್ನೂ ಒಂದು ಉತ್ತಮ ವಿದ್ಯಾರ್ಥಿಗಳು ಆಚೆಗೆ ಬರ್ಲಿ ಅಂತ ದೇವರಲ್ಲಿ ನಾನು ಆಶಿಸ್ತಾ, ಯಾವತ್ತೂ ಕೂಡ ನಾವು ಈ ಸಂಸ್ಥೆ ಬಗ್ಗೆ ಗೌರವ ಇದೆ, ಈ ಸಂಸ್ಥೆಯ ಆಡಳಿತ ಮಂಡಳಿ ಬಗ್ಗೆ ನಮ್ಗೆ ಗೌರವ ಇದೆ, ಇಲ್ಲಿರ್ತಕ್ಕಂಥ ಪೋಷಕ ಉಪನ್ಯಾಸಕ ಮತ್ತು ಶಿಕ್ಷಕ ವೃಂದದ ಬಗ್ಗೆ ನಮಗೆ ಗೌರವ ಇದೆ. ಯಾವತ್ತು ಈ ಸಂಸ್ಥೆ ಚೆನ್ನಾಗಿರ್ಬೇಕು ಅಂತ ಕೂಡ ಆ ದೇವರಲ್ಲಿ ಆಶಿಸ್ತಾ, ಏನು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಣ್ಣವ್ರು ಆಗ್ಲೇ ಹೇಳ್ತಾ ಇದ್ದಾರೆ, ನಾಗರಾಜ್ ಅಣ್ಣವರು 24ವನ್ನ ಬಹಳ ಚೆನ್ನಾಗಿ ನಾವು ಪೂರೈಸಿದ್ದೇವೆ, ಒಳ್ಳೆ ಫಲಿತಾಂಶಗಳನ್ನು ಕೊಟ್ಟಿದ್ದೇವೆ. 25ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ತೋರ್ಪಡಿಸಿ ಇನ್ನಷ್ಟು ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರು ನೆರವೇರಿಸ್ತಾರೆ, ಆ ಶಕ್ತಿ ಅವ್ರಿಗಿದೆ. ಸೊ ಈ 2025 ಏನು ಮುಂದೆ ಬರ್ತಾ ಇರ್ತಕ್ಕಂಥ ಒಂದು ಅಡ್ವಾನ್ಸ್ ಒಂದು ವಿಶೇಷನ ಹೊಸ ವರ್ಷದ ಒಂದು ಶುಭಾಶಯಗಳನ್ನ ಸಮಸ್ತ ತಾಲೂಕಿನ ಜನತೆಗೆ ಹೇಳಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ನನ್ನ ಹೃದಯಪೂರ್ವಕವಾದಂತ ಒಂದು ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 2025ನೇ ವರ್ಷದ ಶುಭಾಶಯಗಳು. ಇವತ್ತೇನು ಆಲ್ರೆಡಿ ನಮ್ಮ ಅಧ್ಯಕ್ಷರು ಮತ್ತು ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಈ 2025ನೇ ವರ್ಷ ಎಲ್ರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಕೊಳ್ಳಿ ಅಂತ ನಾನು ವಿದ್ಯಾಸಂಸ್ಥೆ ಪರವಾಗಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ.